ಅಲ್ಲಮಪ್ರಭುವರ ವಚನ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಇದರ ಭಾವ: ಶಿಲೆಯೊಳಗೆ ಅಗ್ನಿ ಇದೆ ಅದೃಶ್ಯವಾಗಿ, ಜಲದೊಳಗೆ ಪ್ರತಿಬಿಂಬವಿದೆ ಅಲಿಪ್ತವಾಗಿ, ಬೀಜದೊಳಗೆ ವೃಕ್ಷವಿದೆ ಅವ್ಯಕ್ತವಾಗಿ, ಶಬ್ದದೊಳಗೆ ನಿಶ್ಶಬ್ದವಿದೆ ಅಭೇದ್ಯವಾಗಿ. ಅದರಂತೆ ಶರಣನಲ್ಲಿ ಸಕಲ ಜೀವ ಜಂತುಗಳಲ್ಲಿ ಹಾಗೂ ಅತ್ಯಂತ ವಿಸ್ತಾರವಾದ ವಿಶ್ವದಲ್ಲಿ ಪರಶಿವನು ನೆಲೆಸಿದ್ದಾನೆ. ಅವನು ಎಲ್ಲದರ ಆತ್ಮ. ಅವನು ಅದೃಶ್ಯ, ಅಲಿಪ್ತ, ಅವ್ಯಕ್ತ ಹಾಗೂ ಅಭೇದ್ಯ. ಇಂದ್ರಿಯಗಳು ಅವನನ್ನು ಕಾಣವು. ಯಾವುದೇ ವಸ್ತುವಿನಿಂದ ಅವನು ಲಿಪ್ತನಾಗ. ಗುಣಗಳಾಗಲಿ ಕ್ರಿಯೆಗಳಾಗಲಿ ಅವನಲ್ಲಿ ಇಲ್ಲವಾಗಿ ಅವನು ಸದೈವ ಅವ್ಯಕ್ತ. ಅಷ್ಟೇ ಏಕೆ, ಅವನನ್ನು ಅವನ ನಿಲುವನ್ನು ಭೇದಿಸುವ ಶಕ್ತಿ ಯಾವ ಶಸ್ತ್ರಗಳಿಗೂ ಯಾವ ಶಬ್ದಗಳಿಗೂ ಇಲ್ಲ. ಅವನು ಮನ ಬುದ್ಧಿಗಳನ್ನು ಮೀರಿದ ಪ್ರಶಾಂತ ತತ್ವ. ಇದರ ಭಾಷ್ಯ: ಶಿಲೆಯೊಳಗಣ ಪಾವಕನಂತೆ, ಶಿಲೆಯಲ್ಲಿ ಅಗ್ನಿ ಅಡಗಿದೆ ಗೂಢವಾಗಿ. ಹಾಗೆ ಮಹತ್ ಪಿಂಡನಾದ ಚಿದಿಗ್ನಿ ರೂಪನಾದ ಪರಮಾತ್ಮನು ಜಡ ಜಗತ್ತಿನಲ್ಲಿ ಗೂಢವಾಗಿ ನೆಲೆಸಿದ್ದಾನೆ. ಉದಕದೊಳಗಣ ಪ್ರತಿಬಿಂಬದಂತೆ, ಜಲದಲ್ಲಿ ಪ್ರತಿಬಿಂಬವಿದೆ, ಆದರೆ ಆ ಜಲದ ಗುಣದೋಷಗಳು ಆ ಪ್ರತಿಬಿಂಬಕ್ಕೆ ಅಂಟುವುದಿಲ್ಲ. ಅದು ನಿರ್ಲಿಪ್ತ. ಹಾಗೆಯೇ ಈ ಚಲನಶೀಲವಾದ ಪ್ರಪಂಚದಲ್ಲಿ ಪರಮಾತ್ಮನಿದ್ದಾನೆ. ಪ್ರಪಂಚದ ಯಾವ ಗುಣದೋಷಗಳು ಅವನಿಗೆ ಅಂಟವು. ಅವನು ಅಷ್ಟು ನಿರ್ಲಿಪ್ತ, ನಿಷ್ಪ್ರಪಂಚ. ಬೀಜದೊಳಗಣ ವೃಕ್ಷದಂತೆ, ಚಿಕ್ಕದಾದ ಬೀಜದಲ್ಲಿ ಬೃಹತ್ತಾದ ವೃಕ್ಷ ಅಡಗಿದೆ. ಬೀಜವು ವ್ಯಕ್ತವಾದರೆ ಅದರೊಳಗಿರುವ ವೃಕ್ಷವು ಅವ್ಯಕ್ತ. ಹಾಗೆ ದೇಹಾದಿ ಸಂಗತನಾದ ವೃಷ್ಟಿ ಜೀವಾತ್ಮನಲ್ಲಿ ಮಹದ್ರೂಪನಾದ ದೇವನು ನೆಲೆಸಿದ್ದಾನೆ ಅವ್ಯಕ್ತವಾಗಿ. ಶಬ್ದದೊಳಗಣ ನಿಶ್ಶಬ್ದದಂತೆ, ಶ್ರವೇಣೇಂದ್ರಿಯ ಗ್ರಾಹ್ಯವಾದ ಶಬ್ದದೊಳಗೆ ಶಬ್ದದ ಹಿಂದೆ ಅಗ್ರಾಹ್ಯವಾದ ನಿಶ್ಶಬ್ದ ವ್ಯಾಪಿಸಿದೆ. ಅದು ಬಯಲಿನಂತೆ, ಅದು ಮಹಾ ಮೌನ. ಶಬ್ದದ ತೆರೆಗಳು ಆ ನಿಶ್ಶಬ್ದ ಆಗಸದೆ ಏಳುತ್ತವೆ, ಅಡಗುತ್ತವೆ. ಆದರೆ ಆ ಶಬ್ದಗಳಿಂದ ನಿಶ್ಶಬ್ದತೆಗೆ ಯಾವ ಬಾಧೆಯೂ ಇಲ್ಲ. ಇಂಥ ಭಯಂಕರ ಶಬ್ದವಾದರೇನು ಅದು ನಿಶ್ಶಬ್ದತೆಯನ್ನು ತಿಲಮಾತ್ರವೂ ಭೇದಿಸಲಾರದು. ಹಾಗೆ ಪರಮಾತ್ಮನು ನಿಶ್ಶಬ್ದ ಬ್ರಹ್ಮ. ಜಗತ್ತಿನಲ್ಲಿ ಕಾಣಬರುವ ಎಲ್ಲ ಶಬ್ದಗಳು, ಭಾವಗಳು, ಆಲೋಚನೆಗಳು, ವಿಚಾರಗಳು ಕ್ಷಣಕಾಲ ತೋರಿ ಅಡಗುವ ತರಂಗಗಳು. ಅವುಗಳ ಹಿನ್ನೆಲೆಯನ್ನೆಲ್ಲ ಪರಮಾತ್ಮನ ಮೌನ ಅಸ್ತಿತ್ವ. ಲಕ್ಷಾಂತರ ನಕ್ಷತ್ರಗಳು ಸೃಷ್ಟವಾದರೇನು, ವಿಸ್ಫೋಟಿಸಿ ನಷ್ಟವಾದರೇನು, ಆ ನಿಶ್ಶಬ್ದತೆಯೇ. ಗುಹೇಶ್ವರನ ನಿಮ್ಮ ಶರಣ ಸಂಬಂಧ. ನಿಮ್ಮ ಅಂದರೆ ಪರಮಾತ್ಮನ. ಶರಣ ಅರಿಯಲೆಳೆಸುವವ, ಅರಿತು ಜ್ಞಾನಿಯಾಗಲಿರುವವ. ಸಂಬಂಧ ಎರಡರ ಸಾಂಬಂಧಿಕ ನಿಲುವು. ಪರಮಾತ್ಮನು ವಿಶ್ವದಲ್ಲಿ ಜೀವ ಸೃಷ್ಟಿಯಲ್ಲಿ ನೆಲೆಸಿದ ರೀತಿ. ಈ ಶರಣ ಪದವು ಸಕಲ ಜೀವ ಜಂತುಗಳನ್ನು ಸಮಸ್ತ ಸೃಷ್ಟ ಜಗತ್ತನ್ನು ನಿರ್ದೇಶಿಸುತ್ತದೆ. ಪರಶಿವನಲ್ಲಿ ಪ್ರಥಮದಲ್ಲಿ ಕಾಣಬಂದ ಅಸ್ಮಿತಾ ಸ್ಫುರಣೆಗೆ ಶರಣ ಎಂಬ ಹೆಸರಿದೆ. ಇದುವೇ ಸೃಷ್ಟಿಯ ಪ್ರಥಮ ತತ್ವ. ಆದ್ದರಿಂದ ಶರಣ ಪದವು ಸಮಸ್ತ ವಿಶ್ವ ದರ್ಶಕ. ಪರಮಾತ್ಮನಿಗೆ ಮಹತ್ವ ಪಿಂಡವೆಂಬ ನಾಮ. ಆ ಮಹತ್ವ ಪಿಂಡದ 4 ಲಕ್ಷಣಗಳನ್ನು ಈ ವಚನದಲ್ಲಿ ಹೇಳಿದೆ. ಅವು ಅದೃಶ್ಯ, ನಿರ್ಲಿಪ್ತ, ಅವ್ಯಕ್ತ,